ಗರ್ಭಿಣಿಯರಿಂದ ಹಣ ವಸೂಲಿ ಮಾಡುತ್ತಿದ್ದ ನೌಕರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ದೋಟಿಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಲ್ಯಾಬ್ ಟೆಕ್ನಿಷಿಯನ್ ನಾಗರಾಜ ರೆಡ್ಡಿ ಎಂಬುವವರು ಗರ್ಭಿಣಿ ಮಹಿಳೆಯರ ಆರೋಗ್ಯ ತಪಾಸಣೆ ನೆಪದಲ್ಲಿ ಹಣ ವಸೂಲಿ ಮಾಡುತ್ತಿದ್ದ ಘಟನೆ ಬೆಳಕಿಗೆ ಬಂದಿದೆ. ಈ ಸಂಬಂಧ ಸಾರ್ವಜನಿಕರೊಬ್ಬರು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ರವಾನಿಸಿದ್ದು ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ದೋಟಿಹಾಳದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಗರ್ಭಿಣಿ ಮಹಿಳೆಯರು ಆರೋಗ್ಯ ತಪಾಸಣೆಗಾಗಿ ಬರುತ್ತಿದ್ದಾರೆ. ಸುಮಾರು ಪರೀಕ್ಷೆಗಳು ಸೇರಿದಂತೆ ತಪಾಸಣೆಗಾಗಿ ಹಣ ಪಾವತಿಸುತ್ತಿಲ್ಲ. ಅದರಲ್ಲೂ ಗರ್ಭಿಣಿಯರಿಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಉಚಿತ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಆದರೆ ನಾಗರಾಜ ರೆಡ್ಡಿ ಎಂಬ ನೌಕರ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಮಹಿಳೆಯರಿಂದ ಹಣ ವಸೂಲಿ ಮಾಡುತ್ತಿದ್ದ ಎನ್ನಲಾಗಿದೆ. ಸಾರ್ವಜನಿಕರೊಬ್ಬರು ಮಾತನಾಡಿ, ನಾಗರಾಜ ರೆಡ್ಡಿ ಅವರು ಗರ್ಭಿಣಿ ಮಹಿಳೆಯರಿಂದ ಹಣ ವಸೂಲಿ ಮಾಡುತ್ತಿರುವುದನ್ನು ದುರದೃಷ್ಟಕರ. ಕೂಡಲೇ ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ನೌಕರಿಯಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಘಟನೆ ಗಂಭೀರ ಸ್ವರೂಪದ್ದಾಗಿದೆ. ತಕ್ಷಣವೇ ತನಿಖೆ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ. ನಾಗರಾಜ ರೆಡ್ಡಿ ಅವರ ಕೃತ್ಯ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿ ವೀಕ್ಷಿಸಲಾಗುತ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಮೆಕ್ಕಾ ಮದೀನಾ ವರದಿಗಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಕೇಳೋಣ. ಮೆಕ್ಕಾ ಮದೀನಾ ಅವರೇ, ಹೇಳಿ, ಏನ್ ನಡೀತಿದೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಾವತಾರ? ಮೇಡಮ್, ಇಲ್ಲಿ ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕು ದೊಡ್ಡಿಯಾಳ ಅಂತ ಗ್ರಾಮ. ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಅಂತ ಅವರು ಅಲ್ಲಿ ಗರ್ಭಿಣಿ ಮಹಿಳೆಯರನ್ನ ರಕ್ತ ತಪಾಸಣೆ ಬಂದಿರ್ತಾರಲ್ಲ, ಅವ್ರ ಹತ್ರ ವಸೂಲಿ ಮಾಡ್ತಾ ಇದಾರೆ ಮೇಡಮ್ ಅವರು. ಹಲೋ ಮೇಡಮ್, ಹೇಳಿ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಾವತಾರ ಹೆಂಗ್ ಎದ್ದು ಕಾಣ್ತಾ ಇದೆ ಅಂತಂದ್ರೆ, ಸರ್ಕಾರದಿಂದನೇ ಒಂದ್ ಕಡೆ ಸೌಲಭ್ಯಗಳನ್ನ ಗರ್ಭಿಣಿಯರಿಗೆ ಉಚಿತವಾಗಿ ಕೊಡ್ಬೇಕು ಅಂತ ಹೇಳ್ತಾರೆ. ಪ್ರಾಥಮಿಕ ಕೇಂದ್ರ ಇದು. ಇಲ್ಲಿ ದೊಡ್ಡಿಯಾಳ ಗ್ರಾಮದ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯವರು ಬರ್ತಾರೆ ಮೇಡಮ್. ಇಲ್ಲಿ ತಪಾಸಣೆ ಮಾಡಿಸ್ಕೊಳಕ್ ಬರ್ತಿರ್ತಾರೆ. ENC ಕ್ಯಾಂಪ್ ಅಂತ ಇರುತ್ತೆ. ಆ ಕ್ಯಾಂಪಿಗೆ ಬಂದಾಗ ಇವರು ಏನ್ ರಕ್ತ ತಪಾಸಣೆ ಮಾಡ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ ನಾಗರಾಜ್ ರೆಡ್ಡಿ ಅಂತ ಹೇಳಿ, ಅವರು ಈ ತರ ಎಲ್ಲಾ ಒಬ್ಬೊಬ್ಬರಿಗೆ ₹100, ₹200 ಈ ತರ ತಮ್ಮ ಮನಸ್ಸಿಗೆ ಬಂದಂಗ ವಸೂಲಿ ಮಾಡ್ಕೊಂತಾರೆ ಮೇಡಮ್. ಅಲ್ಲಿ ಅದು ಯಾವಾಗ್ಲೂ ಹತ್ರ ನಡೀತಿರುತ್ತೆ ಅಂತನಾ ಅಲ್ಲಿ? ಹೌದು ಮೇಡಮ್. ಈ ಮುಂಚೆ 2-3 ಸಲ ಇಲ್ಲಿ ಒಂದು ಸಂಘಟನೆಯವರು ಕೂಡ 2-3 ಸಲ ಇವರಿಗೆ ಕೇಳಿದಾರಂತೆ, ಯಾಕೆ ಈ ತರ ದುಡ್ಡು ತಗೊಂತೀರಾ ಅಂತ ಹೇಳ್ಬಿಟ್ಟು.
ಹ್ಮ್ ಏ ಇಲ್ಲ ನಾವ್ ತಗೊಳಲ್ಲ, ಯಾರ್ ಹೇಳಿದ್ರು, ಸಾಕ್ಷಿ ತಗೊಂಡ್ ಬರ್ರಿ ಅದು ತಗೊಂಡ್ ಬರ್ರಿ ಅಂತೇಳಿ ಇವ್ರೇನೋ ನಾಗರಾಜ್ ರೆಡ್ಡಿ ಅವರು 2-3 ಸಲ ಈ ತರ ನಡೆದಿದೆ ಮೇಡಮ್. ಈ ತರ ಎಲ್ಲಾ ಆತರ ನಡೆದಾಗ ಮತ್ತೆ ಈ ಸಲ ಅವ್ರು ಏನ್ ಮಾಡಿದ್ದಾರೆ, ಸಾರ್ವಜನಿಕರು ವೈಟ್ ಪ್ರೂಫ್ ಏನ್ ಸಾಕ್ಷಿ ಸಮೇತ ತಗೊಂಡು ಮಾಧ್ಯಮಕ್ಕೆ ಕಳಿಸಿದ್ದಾರೆ ಮೇಡಮ್. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಪ್ರತಿಕ್ರಿಯೆ ಹೇಗಿದೆ ಅವ್ರದ್ದು? ಮೇಡಮ್ ಈಗ ಆಲ್ರೆಡಿ ಅವರು DH ಅವ್ರಿಗೆ ಈ ವಿಷಯ ತಲುಪಿದೆ ಮೇಡಮ್. ಅವರು ಸಾರ್ವಜನಿಕರು ಅವ್ರಿಗೂ ಕೂಡ ಈ ವಿಷಯ ತಲುಪಿಸಿದ್ದಾರೆ. ಬಟ್ ಅವ್ರು ಏನ್ ಕ್ರಮ ತಗೊಂಡಿದ್ದಾರೆ ಅಂತ ನಮ್ಗಿನ್ನ ಗೊತ್ತಾಗಿಲ್ಲ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಂದ್ಸರಿ ತೋರಿಸಿ ಈಗ ಸ್ಕ್ಯಾನಿಂಗ್